ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿ ಅರ್ಧ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಷ್ಟ್ರೀಯ ಉದ್ದೀಪನ ನಿಗ್ರಹ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಕೆಲ ಕ್ರಿಕೆಟಿಗರನ್ನ ಡೋಪಿಂಗ್ ಟೆಸ್ಟ್ಗೆ ಒಳಪಡಿಸೋಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಟೀಂ ಇಂಡಿಯಾದ ಆಟಗಾರರಾದಂಥ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್, ಜಸ್ಪ್ರೀತ್ ಬುಮ್ರಾ, ಶುಭ್ಮನ್ ಗಿಲ್, ರಿಷಬ್ ಪಂತ್ ಸೇರಿದಂತೆ ಪ್ರಮುಖ 11 ಆಟಗಾರರು ಡೋಪಿಂಗ್ ಟೆಸ್ಟ್ಗೆ ಒಳಗಾಗಲಿದ್ದಾರೆ ಎಂದು ವರದಿಯಾಗಿದೆ. ಹಾರ್ದಿಕ್ ಪಾಂಡ್ಯ, ಕೆಎಲ್ ರಾಹುಲ್, ಯಶಸ್ವಿ ಜೈಸ್ವಾಲ್, ತಿಲಕ್ ವರ್ಮಾ ಕೂಡ ಡೋಪಿಂಗ್ ಟೆಸ್ಟ್ಗೆ ಒಳಗಾಗಲಿದ್ದಾರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯದಲ್ಲಿ ಭಾರತ ಆಂಗ್ಲರನ್ನ ಬಗ್ಗು ಬಡಿದಿದೆ. ಇದೀಗ ಶನಿವಾರ 2ನೇ ಪಂದ್ಯಕ್ಕೆ ರೆಡಿಯಾಗಿದೆ. ಇದರ ಮಧ್ಯೆ ಫ್ಯಾನ್ಸ್ ಕ್ಯಾಪ್ಟನ್ಸಿಗಳ ನಡುವಿನ ವಾರ್ ನೋಡೋಕೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈ ಇಬ್ಬರದ್ದು ಕೂಡ ಅಗ್ರೆಸಿವ್ ಕ್ಯಾಪ್ಟನ್ಸಿ. ಇವರು ನೋಡೋಕೆ ಕೂಲ್ ಅಂಡ್ ಕಾಮ್ ಆಗಿ ಕಂಡ್ರೂ ಕೂಡ ಸ್ಟ್ರಾಟಜಿಗಳು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರುತ್ತೆ. ಹೀಗಾಗಿ ಮೊದಲ ಸೋಲಿಗೆ ಇಂಗ್ಲೆಂಡ್ ಕ್ಯಾಪ್ಟನ್ ಹೇಗೆ ಸೇಡು ತೀರಿಸಿಕೊಳ್ತಾರೆ, ಆಂಗ್ಲರ ವಿರುದ್ಧ ಸೋಲೋ ಮಾತೇ ಇಲ್ಲ ಅಂತ ಸೂರ್ಯಕುಮಾರ್ ಕೂಡ ಸಿಡಿತಾರೆ ಅನ್ನೋ ಕುತೂಹಲ ಕೂಡ ಮೂಡಿದೆ. ಕಳೆದ 1 ವರ್ಷದ ಬಳಿಕ ತಂಡಕ್ಕೆ ಮರಳಿರುವಂತಹ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಹೊರಗುಳಿದಿದ್ರು. ಆದರೆ ಶನಿವಾರ ನಡೆಯಲಿರುವಂತಹ 2ನೇ ಪಂದ್ಯದಲ್ಲಿ ಶಮಿ ಕಂಬ್ಯಾಕ್ ಮಾಡೋ ಜೋಶ್ನಲ್ಲಿದ್ದಾರೆ. ಜೊತೆಗೆ ತಮ್ಮ ಕಂಬ್ಯಾಕ್ ಪಂದ್ಯದಲ್ಲಿ ಅಪರೂಪದ ದಾಖಲೆ ಮಾಡಲಿದ್ದಾರೆ. ಈ ಪಂದ್ಯದಲ್ಲಿ ಶಮಿ 2 ವಿಕೆಟ್ಗಳನ್ನು ಪಡೆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 450 ವಿಕೆಟ್ಗಳ ಮೈಲುಗಲ್ಲು ತಲುಪಲಿದ್ದಾರೆ. ಶಮಿ ಈ ಸಾಧನೆ ಮಾಡಿದ 4ನೇ ವೇಗಿಯಾಗಲಿದ್ದಾರೆ. ಬಿಸಿಸಿಐ ಹೊಸ ರೂಲ್ಸ್ ಜಾರಿಗೆ ತಂದು ಇನ್ನೂ ಕೂಡ 1 ವಾರ ಆಗಿಲ್ಲ. ಆಗಲೇ ಟೀಂ ಇಂಡಿಯಾದ ಕೆಲ ಆಟಗಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿಯಮಗಳ ಬದಲಾವಣೆಗೆ ಆಟಗಾರರು ಪಟ್ಟು ಹಿಡಿದಿದ್ದಾರೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೆಗಲಿಗೆ ಈ ಸಂಧಾನದ ಜವಾಬ್ದಾರಿಯನ್ನು ಹೇರಿದ್ದಾರೆ. ಮೊದಲಿದ್ದ ನಿಯಮಗಳನ್ನೇ ಕಂಟಿನ್ಯೂ ಮಾಡುವಂತೆ ಹಲವು ಆಟಗಾರರು ಬಿಸಿಸಿಐ ಅಧಿಕಾರಿಗಳನ್ನು ಕೂಡ ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ಗುಜರಾತ್ನ ಎಡಗೈ ಸ್ಪಿನ್ನರ್ ಸಿದ್ಧಾರ್ಥ ದೇಸಾಯಿ ಗುರುವಾರ ಉತ್ತರಾಖಂಡ ವಿರುದ್ಧ ನಡೀತಾ ಇರುವಂತಹ ರಣಜಿ ಟ್ರೋಫಿ ಪಂದ್ಯದಲ್ಲಿ ಐತಿಹಾಸಿಕ ಪ್ರದರ್ಶನವನ್ನು ನೀಡಿದ್ದಾರೆ. ಸಿದ್ಧಾರ್ಥ ದೇಸಾಯಿ ಒಂದೇ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳನ್ನು ಪಡೆಯುವ ಮೂಲಕ ಪ್ರಥಮ ದರ್ಜೆ ವೃತ್ತಿ ಜೀವನದ ಅತಿದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ 15 ಓವರ್ಗಳನ್ನು ಬೌಲ್ ಮಾಡಿದಂತ ಅವರು 36 ರನ್ಗಳನ್ನು ನೀಡಿ 9 ವಿಕೆಟ್ಗಳನ್ನು ಪಡೆದರು. ಇದು ಅವರ ಬೆಸ್ಟ್ ಬೌಲಿಂಗ್ ಮಾತ್ರ ಅಲ್ಲ, ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ತಂಡದ ಅತ್ಯುತ್ತಮ ಬೌಲಿಂಗ್ ಕೂಡ ಆಗಿದೆ. ರಣಜಿಯಲ್ಲಿ ರೋಹಿತ್ ಶರ್ಮಾರ ವಿಕೆಟ್ ಉರುಳಿಸಿದಂತ ಜಮ್ಮು ಮತ್ತು ಕಾಶ್ಮೀರದ ವೇಗಿ ಉಮರ್ ನಜೀರ್ ಸುದ್ದಿಯಾಗ್ತಾ ಇದ್ದಾರೆ. ರೋಹಿತ್ ವಿಕೆಟ್ ಅವರ ಪಡೆದ್ರೂ ಕೂಡ ಅವರು ಸಂಭ್ರಮಾಚರಣೆಯನ್ನ ಮಾಡಿರಲಿಲ್ಲ. ಇದು ಎಲ್ಲರ ಅಚ್ಚರಿಗೆ ಕಾರಣ ಆಗಿತ್ತು. ಆದರೆ ಇದೀಗ ಈ ಬೌಲರ್ ತಾನು ಯಾಕೆ ಸಂಭ್ರಮಾಚರಣೆ ಮಾಡಲಿಲ್ಲ ಅನ್ನೋದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ರೋಹಿತ್ ಶರ್ಮಾರ ದೊಡ್ಡ ಅಭಿಮಾನಿಯಾಗಿದ್ದೇನೆ. ಆದ್ರಿಂದ ವಿಕೆಟ್ ಪಡೆದ ನಂತರ ಸಂಭ್ರಮಾಚರಣೆ ಮಾಡಲಿಲ್ಲ. ಅವರ ವಿಕೆಟ್ ಪಡೆಯೋದು ನನಗೆ ತುಂಬಾ ವಿಶೇಷವಾಗಿದೆ. ನಾನು ಮೊದಲ ಬಾರಿಗೆ ಅವರಿಗೆ ಬೌಲಿಂಗ್ ಮಾಡಿದೆ ಎಂದಿದ್ದಾರೆ. ಐಪಿಎಲ್ ಆರಂಭಕ್ಕೂ ಮುನ್ನವೇ ಹಾಲಿ ಚಾಂಪಿಯನ್ ಕೆಕೆಆರ್ ತಂಡಕ್ಕೆ ಆಘಾತ ಎದುರಾಗಿದೆ. ತಂಡದ ಅತ್ಯಂತ ದುಬಾರಿ ಆಟಗಾರ, ಸ್ಫೋಟಕ ಬ್ಯಾಟ್ಸ್ಮನ್ ವೆಂಕಟೇಶ್ ಅಯ್ಯರ್ ಗಾಯಗೊಂಡಿದ್ದಾರೆ. ಪ್ರಸ್ತುತ ರಣಜಿ ಪಂದ್ಯಾವಳಿಯಲ್ಲಿ ಮಧ್ಯಪ್ರದೇಶ ತಂಡವನ್ನ ಪ್ರತಿನಿಧಿಸ್ತಾ ಇರುವಂತಹ ಅಯ್ಯರ್ ಅವರು ಕೇರಳ ವಿರುದ್ಧದ ಪಂದ್ಯದಲ್ಲಿ ಗಂಭೀರ ಗಾಯಕ್ಕೆ ತುತ್ತಾಗಿ ಮೈದಾನದಿಂದ ಹೊರನಡೆದಿದ್ದಾರೆ. ವೆಂಕಟೇಶ್ ಅವರು ಇಂಜುರಿ ಆಗಿರುವಂತಹ ಸುದ್ದಿ ಕೇಳಿ ಕೆಕೆಆರ್ ಫ್ರಾಂಚೈಸಿಗೆ ಆಘಾತ ಎದುರಾಗಿದೆ. ಭಾರತ ಕ್ರಿಕೆಟ್ ತಂಡದ ಸ್ಫೋಟಕ ಬ್ಯಾಟರ್ ವೀರೇಂದ್ರ ಸೆಹ್ವಾಗ್ ಅವರ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. 20 ವರ್ಷಗಳ ದಾಂಪತ್ಯ ಜೀವನ ನಡೆಸಿದಂತಹ ವೀರೇಂದ್ರ ಸೆಹ್ವಾಗ್ ಅವರು ಹಾಗೆ ಆರ್ತಿ ಅಹ್ಲಾವತ್ ಅವರು ಕಳೆದ ಕೆಲವು ದಿನಗಳಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ. ಇವರಿಬ್ಬರು ಕೂಡ 2004ರಲ್ಲಿ ಮದುವೆಯಾಗಿದ್ರು. ವರದಿಗಳ ಪ್ರಕಾರ ವೀರು ಹಾಗೆ ಅವರ ಪತ್ನಿ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿಕೊಂಡಿದ್ದಾರೆ. ಹಾಗೆ ಶೀಘ್ರದಲ್ಲೇ ಬೇರೆಯಾಗಲಿದ್ದಾರೆ ಎನ್ನಲಾಗಿದೆ. ಭಾರತದ ಮಹಿಳಾ ಅಂಡರ್ 19 ತಂಡವು ಶ್ರೀಲಂಕಾವನ್ನ 60 ರನ್ಗಳಿಂದ ಸೋಲಿಸಿ ಐಸಿಸಿ ಅಂಡರ್ 19 ಮಹಿಳಾ T20 ವಿಶ್ವಕಪ್ನಲ್ಲಿ ಮತ್ತೊಂದು ಅದ್ಭುತ ಗೆಲುವನ್ನು ಸಾಧಿಸಿದೆ. ಕೊಂಗಡಿ ತ್ರಿಷಾ ಅವರ 49 ರನ್ಗಳ ಅಮೋಘ ಇನ್ನಿಂಗ್ಸ್ನ ನೆರವಿನಿಂದ ಭಾರತ 118 ರನ್ಗಳನ್ನು ಗಳಿಸಿತ್ತು. ಬಲಿಷ್ಠ ಬೌಲಿಂಗ್ ದಾಳಿಯಿಂದಾಗಿ ಶ್ರೀಲಂಕಾವನ್ನ ಕೇವಲ 58 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಗೆಲುವಿನೊಂದಿಗೆ ಭಾರತ ಗುಂಪು ಎನಲ್ಲಿ ಅಗ್ರಸ್ಥಾನ ಪಡೆದು ಸೂಪರ್ 6 ಹಂತಕ್ಕೆ ಪ್ರವೇಶ ಪಡೆದಿದೆ. ಸೌತ್ ಆಫ್ರಿಕಾ T20 ಕ್ರಿಕೆಟ್ ಟೂರ್ನಮೆಂಟ್ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಸನ್ ರೈಸರ್ಸ್ ಈಸ್ಟರ್ನ್ ಕೆಫೆ ಹಾಗೆ ಪ್ರಿಟೋರಿಯಾ ಕ್ಯಾಪಿಟಲ್ ಮಧ್ಯೆ ಪಂದ್ಯಾವಳಿ ನಡೆದಿತ್ತು. ಪಂದ್ಯಾವಳಿಗೂ ಮುನ್ನ ಮೊದಲು ಆಟಗಾರ ಮಾರ್ಕೋ ಜಾನ್ಸೆಸ್ ಅವರನ್ನ ಮಾತನಾಡಿಸೋಕೆ ಅಂತ ಟಿವಿ ಪ್ರೆಸೆಂಟರ್ಗಳು ಕುರ್ಚಿ ಏರಿದ್ದಾರೆ. ಅದಕ್ಕೆ ಕಾರಣ ಮಾರ್ಕೋ ಅವರು 6.7 ಅಡಿ ಎತ್ತರ ಇರೋದು. ಅವರಿಗಿಂತ ಕುಳ್ಳರಾಗಿದ್ದಂತ ಟಿವಿ ಪ್ರೆಸೆಂಟರ್ಗಳು ಅವರ ಜೊತೆ ಮಾತುಕತೆ ನಡೆಸೋಕೆ ಕುರ್ಚಿಯನ್ನ ಏರಿ ನಿಂತಿದ್ದಾರೆ. ಸನ್ ರೈಸರ್ಸ್ ಈಸ್ಟರ್ನ್ ಕೆಫೆ ತಂಡವೇ ಈ ಫೋಟೋವನ್ನ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಆಫ್ ಸುದ್ದಿಗಳು. ನಮಸ್ಕಾರ.